ನಮಸ್ಕಾರ ವೀಕ್ಷಕರೇ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನೀವು ಒಂದು ಫೋನಲ್ಲಿ ಪವರ್ ಬ್ಯಾಂಕ್ ಬ್ಯಾಟ್ರಿ ಅಂತ ಯಾವತ್ತಾದ ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ? ಅಂದ್ರೆ ಒಂದು ಸಾಧಾರಣ ಫೋನಲ್ಲಿ ಪವರ್ ಬ್ಯಾಂಕ್ ಇರೋಷ್ಟು ಬ್ಯಾಟ್ರಿ ಕೆಪಾಸಿಟಿ ಇರುವಂತ ಫೋನ್ ನಂಬಕ್ಕಾಗ್ತದ ಅಲ್ವಾ? ರಿಯಲ್ಮಿ ಫ್ಯೂಚರ್ ಫೋನ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸೊ ಈ ಫೋನಲ್ಲಿ ನಿಮಗೆ 15,000 mAh ಬ್ಯಾಟ್ರಿ ಕಾನ್ಸೆಪ್ಟ್ ಇರುವಂತದ್ದು. ಸೊ ಇದು ಕಾನ್ಸೆಪ್ಟ್ ಜಸ್ಟ್ ಒಂದು ಡೆಮೋ ಮಾಡೆಲ್ ಪೀಸ ಅಥವಾ ರಿಯಾಲಿಟಿ ಬರುತ್ತಾ? ಲೆಟ್ಸ್ ಫೈಂಡ್ ಔಟ್. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂತಂದ್ರೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಟೆಕ್ ಅಪ್ಡೇಟ್ಸ್ ರೆಗ್ಯುಲರ್ ಬೇಸಿಸ್ ಅಲ್ಲಿ ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಸೊ ನೀವು ಟೆಕ್ ಅಪ್ ಟು ಡೇಟ್ ಇರ್ಬೋದು. ಇತ್ತೀಚೆಗೆ ನಡೆದಂತ ರೀಸೆಂಟ್ ಆಗಿ ರಿಯಲ್ಮಿ ಅವರ ಫ್ಯಾನ್ ಫೆಸ್ಟಿವಲ್ ಅಲ್ಲಿ 2 ಕಾನ್ಸೆಪ್ಟ್ ಫೋನ್ ಅನೌನ್ಸ್ ಮಾಡಿದ್ದಾರೆ. ಸೊ ಮೊದಲನೇದು ಯಾವುದು ಅಂತಂದ್ರೆ 15,000 mAh ಬ್ಯಾಟ್ರಿ ಸ್ಮಾರ್ಟ್ ಫೋನ್ ಪ್ರೋಟೋಟೈಪ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಇಮೇಜಸ್ ಕೂಡ ಎಲ್ಲ ಬರ್ತಾ ಇರುವಂತದ್ದು ಸ್ಕ್ರೀನ್ ಮೇಲೆ ವಿಸಿಬಲ್ ಆಗಿರುವಂತದ್ದು. ಸೊ ಈ 15,000 ಕೆಪಾಸಿಟಿ ಇರುವಂತಹ ಸ್ಮಾರ್ಟ್ ಫೋನ್ ನ ಥಿಕ್ನೆಸ್ ನೋಡೋದಾಯ್ತು ಅಂದ್ರೆ 8.89 ಮಿಲಿಮೀಟರ್ ಆಗಿರುವಂತಹದ್ದು. ಇದೊಂದು ಥಿನ್ನೆಸ್ಟ್ ಡಿವೈಸ್ ಅಂತಾನೆ ಹೇಳ್ಬೋದು. ಸೊ ನೀವು 10 ಅಥವಾ 5 ಐಫೋನ್ ರೀಸೆಂಟ್ ಜನರೇಷನ್ ನ ಬ್ಯಾಟ್ರಿ ಆಡ್ ಮಾಡ್ತು ಅಂದ್ರೆ ಈ ಒಂದು ಫೋನ್ ನ ಬ್ಯಾಟ್ರಿ ಕೆಪಾಸಿಟಿ ಅಂತಾನೆ ಹೇಳ್ಬೋದು. ಸೊ ಇದೊಂದು ಇಂಟ್ರೆಸ್ಟಿಂಗ್ ಡಿವೈಸ್ ಆಯ್ತು ಅಂದ್ರೆ ಮತ್ತೊಂದು ಯಾವುದು ಅಂತಂದ್ರೆ ಚಿಲ್ ಫ್ಯಾನ್ ಫೋನ್ ಅಂತ. ಈ ಚಿಲ್ ಫ್ಯಾನ್ ಫೋನ್ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಫೋನ್ ಒಳಗಡೆ AC ತರ ಟ್ರಿಪಲ್ ಕೂಲಿಂಗ್ ಸಿಸ್ಟಮ್ ಇರುವಂತದ್ದು. ಸೊ ನಿಮ್ಗೆ ಈ ಪರ್ಟಿಕ್ಯುಲರ್ ಏನು ಟ್ರಿಪಲ್ ಕೂಲಿಂಗ್ ಸಿಸ್ಟಮ್ ಇರುತ್ತೆ ನೋಡ್ರಿ, ಫೋನ್ ನ ಟೆಂಪರೇಚರ್ 6 ಡಿಗ್ರಿ ಸೆಲ್ಸಿಯಸ್ ವರೆಗೂ ಡಿಗ್ರೀಸ್ ಮಾಡ್ಬೋದು. ಅಂದ್ರೆ ನಿಮ್ ಫೋನ್ ಗೇಮಿಂಗ್ ಗಾಡಿ ಇಲ್ಲ ಪರ್ಸನಲ್ ಯೂಸೇಜ್ ಮೂಲಕ ಹೀಟ್ ಆಯ್ತು ಅಂದ್ರೆ ಈ ಟ್ರಿಪಲ್ ಕೂಲಿಂಗ್ ಸೆಟಪ್ ಇಂದ ಎಷ್ಟೇ ಡಿಗ್ರಿ ಸೆಲ್ಸಿಯಸ್ ಇದ್ರೂ ಕೂಡ ನಿಮ್ಗೆ 6 ಡಿಗ್ರಿ ಸೆಲ್ಸಿಯಸ್ಗೆ ರೆಡ್ಯೂಸ್ ಮಾಡಿಸುವಂತ ಕೆಪಾಸಿಟಿ ಇರುವಂತ ಚಿಲ್ ಫ್ಯಾನ್ ಫೋನ್ ಅಂತೆ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಮೊದಲನೇದಾಗಿ ಇದು 15,000 mAh ಇರುವಂತ ಪವರ್ ಬ್ಯಾಂಕ್ ಕಾನ್ಸೆಪ್ಟ್ ಫೋನ್ ಬಗ್ಗೆ ಮಾತಾಡೋಣ. ಸೊ ಇದರಲ್ಲಿ ಸಿಲಿಕಾನ್ ಕಾರ್ಬನ್ ಆನೋಡ್ ಟೆಕ್ನಾಲಜಿ ಅನ್ನೋದನ್ನ ಎನೇಬಲ್ ಮಾಡಿರುವಂತದ್ದು. ಸೊ ಈ ಸಿಲಿಕಾನ್ ಕಾರ್ಬನ್ ಆನೋಡ್ ಟೆಕ್ ಮೂಲಕ ಏನಾಗಿದೆ ಅಂತ ಅಂದ್ರೆ ಥಿಕ್ನೆಸ್ ತೀರಾ ಕಡಿಮೆ ಇದ್ದು ಬ್ಯಾಟರಿ ಕೆಪಾಸಿಟಿ ಜಾಸ್ತಿ ಇರುವಂತ ಕಾನ್ಸೆಪ್ಟ್ ಫೋನ್ ಅಂತಾನೆ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಫೋನ್ ಅಲ್ಲಿ ನೀವು ಒನ್ಸ್ ಫುಲ್ ಚಾರ್ಜ್ ಮಾಡಿತು ಅಂದ್ರೆ 5 ದಿನ ನಾರ್ಮಲ್ ಯೂಸೇಜ್ ಮಾಡಬಹುದು. ಅಂತಂದ್ರೆ 5 ದಿನದವರೆಗೂ ಕಂಪ್ಲೀಟ್ ಬ್ಯಾಟರಿ ಕೆಪಾಸಿಟಿ ಬರ್ತಾ ಇರುವಂತದ್ದು. ನೀವು ಜಸ್ಟ್ ನಾರ್ಮಲ್ ಕಾಲ್ಸ್ ಅಥವಾ ಮೆಸೇಜಿಂಗ್, ಬೇಸಿಕ್ ಮೆಸೇಜಸ್ ಹಿಂಗೆಲ್ಲ ಮಾಡ್ತು ಅಂದ್ರೆ 5 ದಿನ ಬರುತ್ತೆ. 30 ಗಂಟೆಗಳ ಕಾಲ ಗೇಮಿಂಗ್ ಕೆಪಾಸಿಟಿ ಇರುವಂತದ್ದಂತೆ. ಸೊ ನೀವು ಗೇಮಿಂಗ್ ಏನಾದ್ರು ಮಾಡ್ತೀರಾ, ಹಾರ್ಡ್ ಕೋರ್ ಗೇಮಿಂಗ್ ಆಡ್ತೀರಾ ಅಂತ ಅಂದ್ರೆ 30 ಅವರ್ಸ್ ಬ್ಯಾಟರಿ ಕೆಪಾಸಿಟಿ ಇರುವಂತದ್ದು. ನೀವೇನಾದ್ರೂ ಜಸ್ಟ್ ವಿಡಿಯೋಸ್ ಅಥವಾ ಮೂವೀಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅಂತ ಅಂದ್ರೆ ನಿಮ್ಗೆ 50 ಅವರ್ಸ್ ಬ್ಯಾಟರಿ ಬ್ಯಾಕಪ್ ಸಿಗ್ತಾ ಇರುವಂತದ್ದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಈ ಪರ್ಟಿಕ್ಯುಲರ್ ಅಲ್ಲಿ ಅಂತಂದ್ರೆ ರಿವರ್ಸ್ ವೈರ್ ಚಾರ್ಜಿಂಗ್ ಕೂಡ ಆಗ್ತಾ ಇರುವಂತದ್ದು. ಯಾವ ರೀತಿ ಅಂದ್ರೆ ನಾವು ಪವರ್ ಬ್ಯಾಂಕ್ ಅಲ್ಲಿ ವೈರ್ಸ್ ಯೂಸ್ ಮಾಡ್ಕೊಂಡು ಹೆಂಗೆ ಚಾರ್ಜ್ ಮಾಡ್ಕೊಳ್ತೀವಿ ನೋಡಿ ನಮ್ಮ ಫೋನ್ ನ, ಅದೇ ರೀತಿ ಅದೇ ಕಾನ್ಸೆಪ್ಟ್ ನ ಇಲ್ಲಿ ಅಳವಡಿಕೆ ಮಾಡಿದಾರಂತೆ. ಸೊ ನೀವು ವೈರಿಂಗ್ ಮೂಲಕ ರಿವರ್ಸ್ ವೈರ್ ಚಾರ್ಜಿಂಗ್ ಕೂಡ ಇಡೀ ಫೋನ್ ನ ಪವರ್ ಬ್ಯಾಂಕ್ ತರ ಕೂಡ ನೀವು ಯೂಸ್ ಮಾಡಬಹುದಂತೆ. ಇದೊಂದು ಪ್ರೋಟೋಟೈಪ್ ಸ್ಟೇಜ್ ಅಲ್ಲಿ ಇರುವಂತದ್ದು. ಮಾಸ್ ಪ್ರೊಡಕ್ಷನ್ ಇನ್ನ ರೆಡಿ ಆಗಿಲ್ಲ, ಇನ್ನ ಲೀಗಲ್ ಸರ್ಟಿಫಿಕೇಶನ್ಸ್ ಆಗ್ಲಿ ಅವು ಯಾವ್ದು ಸದ್ಯಕ್ಕೆ ಬಂದಿಲ್ಲ. ಬಟ್ ಇದೊಂದು ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಈ ಚಿಲ್ ಫ್ಯಾನ್ ಫೋನ್ ಕಾನ್ಸೆಪ್ಟ್ ನೋಡೋದಾಯ್ತು ಅಂದ್ರೆ ಇದರಲ್ಲಿ ಟ್ರಿಪಲ್ ಪಾರ್ಟ್ ಕೂಲಿಂಗ್ ಸಿಸ್ಟಮ್ ಇರುವಂತದ್ದು. ಯಾವ್ಯಾವ್ದಂದ್ರೆ ವೇಪರ್ ಚೇಂಬರ್, ಮಿನಿ ಫ್ಯಾನ್ ಕೂಲಿಂಗ್ ಸಿಸ್ಟಮ್ ಮತ್ತೆ ಥರ್ಮೋ ಎಲೆಕ್ಟ್ರಿಕ್ ಕೂಲಿಂಗ್. ಈ 3 ಟೈಪ್ಸ್ ಆಫ್ ಕೂಲಿಂಗ್ ನ ಒಂದೇ ಫೋನ್ ನಲ್ಲಿ ಇನ್ಕ್ಲೂಡ್ ಮಾಡಿರೋದ್ರಿಂದ ನಿಮ್ಗೆ ಯಾವುದೇ ಡಿಗ್ರೀಸ್ ನಿಮ್ ಫೋನ್ ಹೀಟ್ ಆದ್ರೂ ಕೂಡ ಡೈರೆಕ್ಟ್ ಮತ್ತೆ ಆದಷ್ಟು ಬೇಗ ನಿಮ್ಗೆ 6 ಡಿಗ್ರಿ ಸೆಲ್ಸಿಯಸ್ ರೆಡ್ಯೂಸ್ ಆಗ್ತಾ ಇರುವಂತದ್ದು. ಸೊ ಮೇಜರ್ಲಿ ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ ನಿಮ್ಗೆ ಗೇಮಿಂಗ್ ಅಥವಾ ಪರ್ಫಾರ್ಮೆನ್ಸ್ ಟಾಸ್ಕ್ ಯೂಸ್ ಮಾಡಬೇಕಾದಾಗ ತುಂಬಾನೇ ಡಿವೈಸ್ ಹೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗ ಈ ಕೂಲಿಂಗ್ ತುಂಬಾನೇ ಯೂಸ್ಫುಲ್ ಆಗುವಂತದ್ದು. ಸೊ ಇದಾಗಿತ್ತು ಪ್ರೋಟೋಟೈಪ್ಸ್ ಮತ್ತೆ ಫ್ಯೂಚರಿಸ್ಟಿಕ್ ಫೋನ್ಗಳ ಬಗ್ಗೆ ಮಾಹಿತಿ. ಮತ್ತೆ ರಿಯಲ್ಮಿ ಕಡೆಯಿಂದ ಇನ್ನೊಂದು ಹೊಸದಾಗಿ ಒಂದು ಫೋನ್ ಲಾಂಚ್ ಮಾಡ್ತಾ ಇರುವಂತದ್ದು ರಿಯಲ್ಮಿ 15T ಅಂತ. ಇದೊಂದು ಬಜೆಟ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ತಾ ಇರುವಂತದ್ದು, ಕಾನ್ಸೆಪ್ಟ್ ಅಲ್ಲ, ರಿಯಲ್ ಫೋನೇ. ಇಂಡಿಯಾದಲ್ಲಿ ಕೂಡ ಲಾಂಚ್ ಆಗುವಂತದ್ದು ಯಾವತ್ತಂತ ಅಂದ್ರೆ ನಾಳೆ ಸೆಪ್ಟೆಂಬರ್ 2 12 ಗಂಟೆ ಒಳಗಡೆ ನಿಮಗೆ ಲಾಂಚ್ ಆಗ್ತಾ ಇರುವಂತದ್ದು. ಇದರ ಸ್ಪೆಕ್ಸ್ ನೋಡೋದಾಯ್ತು ಅಂದ್ರೆ 6.57 ಅಮೋಲೆಡ್ ಡಿಸ್ಪ್ಲೇ ಕೂಡ ಇರುವಂತದ್ದು. ಮತ್ತೆ ಐಫೋನ್ ತರ ಕ್ಯಾಮ್ರಾ ಡಿಸೈನ್ ಇರುವಂತದ್ದು.
ಸರಿನಾ. ಬ್ಯಾಕ್ ಕ್ಯಾಮ್ರಾ ಏನು ಡಿಸೈನ್ ಬರುತ್ತೆ ನೋಡಿ, ಸೇಮ್ ಐಫೋನ್ 16 ಪ್ರೋ ಸೀರೀಸ್ ಥರನೇ ಡಿಸೈನ್ ಇರುವಂಥದ್ದು. ಸಸ್ತಾ ಐಫೋನ್ ಅಂತಾನೆ ಪಾಪ್ಯುಲರ್ ಆಗ್ತಾ ಇರುವಂಥದ್ದು. 50 ಮೆಗಾ ಪಿಕ್ಸೆಲ್ ಫ್ರಂಟ್ ಮತ್ತು ರೇರ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಪ್ರೊಸೆಸರ್ ನೋಡೋದಾಯಿತು ಅಂದರೆ ಮೀಡಿಯಾಟೆಕ್ ಡೈಮೆನ್ಸಿಟಿ 6400 ಇರುವಂಥದ್ದು. 8GB 12GB ರ್ಯಾಮ್ ವೇರಿಯಂಟ್ಸ್ ಇದೆ, ಮತ್ತು 128 ಮತ್ತು 256 ಸ್ಟೋರೇಜ್ ಕೂಡ ಇರುವಂಥದ್ದು. ಇದರಲ್ಲಿ ನಿಮಗೆ ದೊಡ್ಡದಾದ ಬ್ಯಾಟ್ರಿ ಕೆಪಾಸಿಟಿ ಸಿಗ್ತಾ ಇರುವಂಥದ್ದು. ಎಷ್ಟು ಅಂತ ಅಂದರೆ 7000 mAh ಮತ್ತು 60 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಸಿಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ನಿಮಗೆ 80 ವ್ಯಾಟ್ ಪವರ್ ಬ್ಯಾಂಕ್ ಕೂಡ ಸಿಗ್ತಾ ಇರುವಂಥದ್ದು. ಪ್ಲಸ್ ಅದ್ರ ಜೊತೆಗೆ ನಿಮಗೆ ಕಾಂಬೋ ಅಂತ ಅಂದರೆ ರಿವರ್ಸ್ ಚಾರ್ಜಿಂಗ್ ಕೂಡ ಅವೈಲೇಬಲ್ ಆಗಿರುವಂಥದ್ದು. ಅಂದರೆ ಫೋನಿಂದ ಇನ್ನೊಂದು ಫೋನ್ ಅಥವಾ ಇನ್ನೊಂದು ಡಿವೈಸ್ನ ನೀವು ಚಾರ್ಜ್ ಮಾಡ್ಬೋದು. ಸೊ ಇದೊಂದು ಲೈಟ್ ವೆಯ್ಟ್ ಡಿವೈಸ್ ಅಂತಲೇ ಹೇಳ್ಬೋದು. 7.79 ಮಿಲಿಮೀಟರ್ ಥಿಕ್ನೆಸ್ ಇರುವಂಥದ್ದು ಮತ್ತು 180 ಗ್ರಾಮ್ ವೆಯ್ಟ್ ಇದೆ. ಸೊ ಇದರದ್ದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂತ ನೋಡೋದಾಯ್ತು ಅಂದರೆ 20,000 ಇಂದ ಮುಂದೆ ಇರುವಂಥದ್ದು. ಸೊ ಇದೊಂದು ಅಟ್ರಾಕ್ಟಿವ್ ಮತ್ತು ಹೈಪ್ಡ್ ಫೋನ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಟೆಕ್ ಮಾಹಿತಿ. ಇದೇ ರೀತಿ ರೆಗ್ಯುಲರ್ ಇಂಟ್ರೆಸ್ಟಿಂಗ್ ಟೆಕ್ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.